ಅಂತ ಆಸ್ಪತ್ರೆಗೆ ಹೋಗೋ ಮುನ್ನ ಹುಷಾರ್. ನಾಳೆಯಿಂದ ಸರ್ಕಾರಿ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸಿಗಲ್ಲ, ವೈದ್ಯರು ಸಿಗಲ್ಲ. ಡಾಕ್ಟರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ವೈದ್ಯರ ಮುಷ್ಕರ ನಡೀತಾ ಇದೆ. ಕಾರಾವೆ ಗಲಾಟೆಯ ವಿಚಾರವಾಗಿ ಪೊಲೀಸರು ಏನ್ ಮೌನದಿಂದಿದ್ದಾರಲ್ಲ, ಆ ಮೌನವನ್ನ ಪ್ರತಿಭಟಿಸಿ, ಮೌನವನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಅರೆಸ್ಟ್ ಮಾಡಿಲ್ಲ, ಇನ್ನೂ ಕೂಡ ಆಸ್ಪತ್ರೆಗೆ ನುಗ್ಗಿ ಗಲಾಟೆ ಮಾಡಿದಂತವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಂತ ಪ್ರತಿಭಟನೆ ನಡೀತಾ ಇದೆ. ಹಲ್ಲೆ ನಡೆಸಿದ್ದಾರೆ ಡಾಕ್ಟರ್ಸ್ ಮೇಲೆ, ಅವರನ್ನ ಇನ್ನೂ ಕೂಡ ಬಂಧಿಸಿಲ್ಲ, ಬಂಧಿಸಿ ಅಂತ ಅರೆಸ್ಟ್ ಮಾಡಿ ಅಂತ ಡಾಕ್ಟರ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವರು ಪೊಲೀಸರ ಮನವೊಲಿಕೆಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ರೋಗಿಗಳು ನರಳಾಡ್ತಾ ಇದ್ರು ಕೂಡ ಪ್ರತಿಭಟನೆಯನ್ನ ಇನ್ನಷ್ಟು ಕಾವೇರಿಸಬೇಕು ಅಂತ ವೈದ್ಯರುಗಳು ನಿರ್ಧಾರ ಮಾಡಿದ್ದಾರೆ. ಹಲ್ಲೆ ನಡೆಸಿದ್ದಾರೆ, ಅವರನ್ನ ಬಂಧಿಸಿ ಅನ್ನೋದು ಒಂದೇ ಪಟ್ಟು. ನಾಳೆ ಬೆಳಗ್ಗೆ 6ರಿಂದ ಶನಿವಾರ ಬೆಳಗ್ಗೆ 6ರವರೆಗೆ OPD ಬಂದಿರುತ್ತೆ. ರೋಗಿಗಳು ನರಳಾಡ್ತಾ ಇದ್ದಾರೆ. ಅನೇಕ ಸಾವಿರಾರು ಆಸ್ಪತ್ರೆಗಳಲ್ಲಿ, ರಾಜ್ಯದಾದ್ಯಂತ ಸಾವಿರಾರು ಆಸ್ಪತ್ರೆಗಳ ವೈದ್ಯರು ಮುಷ್ಕರವನ್ನ ಇನ್ನಷ್ಟು ಕಾವೇರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದೊಂದು ರೀತಿ ಬರೀ ಪ್ರತಿಷ್ಠೆ ವಿಚಾರ ಆಗ್ಬಿಟ್ಟಿದ್ಯಾ? ಬಂಧಿಸಲೇಬೇಕು, ಕಾನೂನು ಅದ್ರ ಕ್ರಮ ಕೈಗೊಳ್ಳುತ್ತೆ, ಆದ್ರೆ ಇಷ್ಟು ಜಿದ್ದು ಯಾಕೆ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಒಂದ್ ಕಡೆ ಯಾರೋ ಮಾಡಿದ ತಪ್ಪಿಗೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕಿದ್ರಂತೆ, ಹಾಗೆ ಯಾರೋ ಮಾಡಿದ ತಪ್ಪಿಗೆ ಇಡೀ ರಾಜ್ಯದ ಜನ ಸಂಕಷ್ಟ ಅನುಭವಿಸಬೇಕಾ ಡಾಕ್ಟರ್ಸ್ ಇಲ್ಲದೆ ಅನ್ನೋ ಪರಿಸ್ಥಿತಿ. ಕಾರಾವೆ ವಿರುದ್ಧ ವೈದ್ಯರು ಮುಷ್ಕರ ತೀವ್ರಗೊಳಿಸಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ತೀವ್ರ ಹೋರಾಟ ಮಾಡ್ತಾರಂತೆ. ಶನಿವಾರ ಬೆಳಗ್ಗೆ 6ರವರೆಗೂ ಕೂಡ ಆಸ್ಪತ್ರೆಗಳಲ್ಲಿ OPD ಬಂದಿರುತ್ತೆ. ರಾಜ್ಯದ 26,000 ಆಸ್ಪತ್ರೆಗಳ ವೈದ್ಯರುಗಳು ಬೆಂಬಲ ಘೋಷಣೆ ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸದೇ ಇದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೈಡೇ ನಾವು 24 ಗಂಟೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ 6 ಗಂಟೆವರೆಗೂ ನಾವು ಮಾಡ್ತೀವಿ ಅಂತ. ಅದೇ ಥರ ನಮ್ಮ ಡಿಮ್ಯಾಂಡ್ಸ್ ಏನು ಫುಲ್ಫಿಲ್ ಆಗಿಲ್ಲ. ಅದೇ ಥರ ನಾವು 3 ಡೇಸ್ ಬ್ಯಾಕ್ ಯಾವ ಥರ ನಾವು ಹೇಳಿರೋ ಪ್ರಕಾರನೇ ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ಆಲ್ ಓವರ್ ಕರ್ನಾಟಕ ನಾವು ಖಾಸಗಿ ಆಸ್ಪತ್ರೆಗಳು OPD ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಆದರೆ ಎಮರ್ಜೆನ್ಸಿ ನಾವು ಯಾವುದೇ ಪೇಷಂಟ್ ತೊಂದರೆ ಆಗದರೆ ಎಮರ್ಜೆನ್ಸಿ ನಾವು ನೋಡ್ಕೊತಾ ಇದ್ದೀವಿ. ಎಮರ್ಜೆನ್ಸಿ ಕ್ಲೋಸ್ ಮಾಡ್ತಾ ಇಲ್ಲ, ಬರೀ OPD. ಟೋಟಲ್ ನಾವು ನಮ್ಗೇನಂದರೆ 26,000 ಇದೆ. ಆ್ಯಕ್ಚುಲಿ 25ರಿಂದ 26,000 ಹಾಸ್ಪಿಟಲ್ಸ್ ಇದೆ. ಟೋಟಲ್ ಬೆಂಗಳೂರಿನಲ್ಲೇ 5,000ಕ್ಕಿಂತ ಜಾಸ್ತಿ ಇದೆ ಹಾಸ್ಪಿಟಲ್ಸು. ನಾವು ಖಾಸಗಿ ಆಸ್ಪತ್ರೆಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ತಾನೇ ನಮ್ಮ ಪಾನಾ ಅಧ್ಯಕ್ಷರು ರವೀಂದ್ರ ಅವರ ಹತ್ರನೂ ಮಾತಾಡಿದೆ, ಅವರೂ ಒಪ್ಕೊಂಡಿದ್ದಾರೆ ಇದಕ್ಕೆ. ಅವ್ರ ಪರವಾಗಿ ನಾನು IMA ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ ಆಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಖಾಸಗಿ ಆಸ್ಪತ್ರೆಗಳು ಪಾನಾ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆವರೆಗೂ ಕ್ಲೋಸ್ ಮಾಡ್ತಾ ಇದ್ದೀವಿ. ಜನನ ಈಗ ಅವರು ನಮ್ಮ ಜೊತೆಗೆ ಸೇರಿಸಬೇಕು. ಯಾಕೆ ಡಾಕ್ಟರ್ಗೆ ಹೊಡಿತಿದ್ದಾರೆ? ಅವರು ಎಲ್ಲ ನಮಗೆ ಯಾವಾಗ ಕಷ್ಟ ಕಾಲದಲ್ಲಿ ಕೂಡ ಬಂದು ನಮಗೆ ಸಹಾಯ ಮಾಡ್ತಿದ್ದಾರೆ. ಅವರು ರಾತ್ರಿ ಹಗಲು ಅನ್ನೋದೇ ದುಡಿತಾ ಇದ್ದಾರೆ. ಅಂತ ಬಿಟ್ಬಿಟ್ಟು ಅಂಥವ್ರನ್ನ ಹೊಡಿಯೋಕೆ ಹೋದ್ರೆ ನಮಗೆ ಮುಂದೆ ಯಾವ ಥರ ಟ್ರೀಟ್ಮೆಂಟ್ಗಳು ಸಿಗುತ್ತೆ? ಈಗ ಕಷ್ಟ ಪಡ್ತಿದಾರಲ್ಲ, OPDಗಳಿಲ್ಲ, ಮತ್ತೆ ನಾಳೆ ಎಲ್ಲ ಫುಲ್ ಬಂದಾಗುತ್ತೆ, ಅವಾಗ ಕಷ್ಟ ಗೊತ್ತಾಗೋದಿಲ್ವಾ? ಆ ಕಷ್ಟ ಅವ್ರಿಗೂ ಗೊತ್ತಾದ ಮೇಲೆ ಅವರು ನಮಗೆಲ್ಲ ಕೈ ಜೋಡಿಸ್ಬೇಕು ಅಂತ ನಮ್ಮ ಆಸೆ. ಇದಕ್ಕೆ ನಾವು ಈ ಸ್ಟ್ರೈಕ್ನ ಮಾಡ್ತಾ ಇರೋದು. ಇದು ಜನಗಳಿಗೂ ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು. ಇಲ್ಲ ನಮ್ಗೇನು ಕಷ್ಟನೇ, ಇಲ್ಲಿ ಬಂದು ಕೂತ್ಕೊಂಡು ಮಾಡೋದಕ್ಕೆ 5 ದಿವಸ ನಮ್ಗೇನು ಬುದ್ಧಿ ಇಲ್ವಾ? ನಮಗೂ ಇದೆ ಬುದ್ಧಿ ಇರೋದಕ್ಕೆ ನಾವು ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಇಡೀ ರಾಜ್ಯದ ಜನ ಹಾಗಾದ್ರೆ ಯಾರೋ ಮಾಡಿದ ತಪ್ಪಿಗೆ ಡಾಕ್ಟರ್ಗಳು ಸಿಗದೆ ಪರದಾಡ್ಬೇಕಾ 2 ದಿನ? ಏನ್ ಪರಿಸ್ಥಿತಿ ಥಾಮಸ್? ಪರಿಸ್ಥಿತಿ ನಿಜಕ್ಕೂ ಕೂಡ ತುಂಬಾ ಸಂಕೀರ್ಣ ಆಗಿದೆ ಶ್ರೀಲಕ್ಷ್ಮಿ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕರಾವೆಯವರನ್ನ ಬಂಧಿಸಿದ್ರೆ ಹೇಗೆ ಅನ್ನುವಂತ ಒಂದ್ ಪ್ರಶ್ನೆ ಪೊಲೀಸ್ ಇಲಾಖೆಗೆ ಆಯ್ತು ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಬಂಧಿಸದೇ ಇದ್ರೆ ವೈದ್ಯರ ಮುಷ್ಕರ ಯಾವ ಸ್ವರೂಪ ಪಡೆಯುತ್ತೆ ಅನ್ನುವಂತ ಒಂದು ಆತಂಕ ಇನ್ನೊಂದ್ ಕಡೆ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ನಿನ್ನೆ ಖುದ್ದಾಗಿ ಬಂದು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರೆ, ಅದ್ರ ಜೊತೆಗೆ DCM ಅಶ್ವಥ್ ನಾರಾಯಣ್ ಕೂಡ ಮುಷ್ಕರ ಕೈ ಬಿಡ್ರಿ, ಇಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಬೇಕಾದಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು. ಅದನ್ನ ಪ್ರತಿನಿಧಿಸೋದಕ್ಕೆ ಎಲ್ಲೊಂದ್ ಕಡೆ ಭಾಸ್ಕರ್ ರಾವ್ ಬಂದು ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಒಬ್ಬ ಕಮಿಷನರ್ ಖುದ್ದಾಗಿ ಬಂದು ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ಕರಾವೆಯವರನ್ನ ಯಾವ ರೀತಿ ಇದು ಮಾಡ್ಬೇಕು, ಶಿಕ್ಷಿಸ್ಬೇಕು, ಅದನ್ನ ಮಾಡ್ತೀವಿ. ನೀವು ಪೊಲೀಸು ಮತ್ತೆ ವೈದ್ಯರು ಇಬ್ರು ಕೂಡ ಸಮಾಜದ ಕಣ್ಣಿದ್ದಂಗೆ. ಈ 2 ಕಣ್ಣುಗಳಿಗೆ ಒಂದ್ ಕಣ್ಣಿಗೆ ಸಮಸ್ಯೆ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮುಷ್ಕರ ವಾಪಸ್ ಪಡಿರೋಣಂತ ಮನವಿ ಮಾಡ್ಕೊಂಡು ಥಾಮಸ್, ಹ್ಯಾಂಗ್ ಆನ್. ನಮ್ ಜೊತೆ ಡಾಕ್ಟರ್ ಶ್ರೀನಿವಾಸ್ ಅವರು, IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಸೆಕ್ರೆಟರಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್. ಸರ್, ವೈದ್ಯರ ಮುಷ್ಕರ ಮಾಡ್ತಾ ಇರ್ತಕ್ಕಂಥದ್ದು ಈ ಇಡೀ ಘಟನೆ ಎಲ್ರಿಗೂ ಗೊತ್ತಿದೆ, ಆದ್ರೆ ಬರೀ ಪ್ರತಿಷ್ಠೆಯ ವಿಚಾರವಾಗಿ ಅಷ್ಟೇ ಉಳಿತಾ ಇದೆಯಾ? ಇದು ಜಿದ್ದಿನ ವಿಚಾರವಾಗಿ ಪರಿವರ್ತನೆ ಆಗ್ತಾ ಇದೆಯಾ? ಇಡೀ ರಾಜ್ಯದ ಜನಕ್ಕೆ ತೊಂದರೆ ಆಗತ್ತಲ್ವಾ ಸರ್ ಇದರಿಂದ? ಹೌದು ಮೇಡಮ್, ನೀವ್ ಹೇಳೋದು ಕರೆಕ್ಟ್ ಮೇಡಮ್. ಆದ್ರೆ ನಮ್ಮ
ವೈದ್ಯರನ್ನ ನೋಡ್ಬೇಕಲ್ಲ, ಅವ್ರ ಕಷ್ಟ ಇವ್ರು ನೋಡ್ಬೇಕಲ್ಲ ಮೇಡಮ್. ಆಕ್ಚುಲಿ ನೀವು ನೋಡಿದಿರ ಅವತ್ತು ಇವ್ರು ಯಾವ ತರ ಹಾಸ್ಪಿಟಲ್ ನುಗ್ಗಿದ್ದಾರೆ, ಯಾವ ತರ ಒಬ್ಬರನ್ನ ಒಂದು ವಿದ್ಯಾರ್ಥಿನಿ ಹುಡುಗಿನ ಯಾವ ತರ ಇದ್ ಮಾಡಿದ್ದಾರೆ ಅಂತೆಲ್ಲ ನೀವು ನೋಡಿದೀರಾ, ರೈಟ್. ಎಲ್ರು ನೋಡಿದ್ದಾರೆ. ಅದಕ್ಕೆ ಅವರು ಏನಂತ ಮಾಮೂಲಿ ವೈದ್ಯರೆಲ್ಲಾನು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅವ್ರ ಕನ್ಸರ್ನ್ಡ್ ಕಲ್ಪ್ರಿಟ್ಸ್ ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಅದು ಇವ್ರು ಏನು ಅದ್ರ ಬಗ್ಗೆ ಏನು ಚಿಂತೆ ಯೋಚನೆ ಇಲ್ಲ. ಬೇರೆ ಯಾವ್ದೋ ಇದಕ್ಕೆ ಈಗ ಸರ್ ಒಂದ್ ಮಾಡ್ಬೋದಿತ್ತಲ್ಲ, ತಾವುಗಳು ನ್ಯಾಯಾಂಗದ ಮೆಟ್ಟಿಲನ್ನ ಹತ್ಬೋದಾಗಿತ್ತು, ಎಲ್ಲಾ ರೀತಿಯ ಮೊಕದ್ದಮೆಗಳನ್ನ ಹೂಡ್ಬೋದಾಗಿತ್ತು. ಸಾರ್ವಜನಿಕರ ಪಾಪ ಜನ ಏನ್ ತಪ್ಪು ಮಾಡಿದ್ದಾರೆ? ಯಾರೋ ಬಡವರು ಬರ್ತಾರೆ ವೈದ್ಯಕೀಯ ಸೇವೆ ಬೇಕು ಅಂತ, ಅವ್ರೇನ್ ತಪ್ಪು ಮಾಡಿದ್ದಾರೆ? ನಿಮಗೆ ಅಪರಾಧಿಗಳು ಅಂತ ಕಾಣ್ತಾ ಇರೋದು ಕರಾವೇನವರು. ನಿಮ್ಮಿಬ್ಬರ ನಡುವಿನ ಜಿದ್ದಿನಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ? ಹೌದು, ಬಟ್ ಅದ ಅವ್ರಿಗೆ ಈಗ ಕರವೇವರು ಮಾಡಿದ್ರು, ಅವ್ರು ಏನ್ ತೊಂದರೆ ಮಾಡಿದ್ರು ಅದಕ್ಕ ಇದ್ ಮಾಡ್ಬೋದಾಗಿತ್ತಲ್ಲ ಮೇಡಮ್, ಪೊಲೀಸ್ ಆಕ್ಷನ್ ತಗೋಬೋದಾಗಿತ್ತಲ್ಲ, ಸರ್ಕಾರ ಅವ್ರು ಮಾಡ್ಬೋದಾಗಿತ್ತಲ್ಲ ಅದಕ್ಕೆ. ನ್ಯಾಯಾಂಗಲ್ಲ ಸರ್ ತಾವು ಅಲ್ಲ, ಅದು ನೆಕ್ಸ್ಟ್ ಸ್ಟೆಪ್ ನಾವು ಅದು ಮಾಡ್ತೀವಿ. ನ್ಯಾಯಾಂಗಕ್ಕೂ ರೆಡಿ ಇದೀವಿ. ಆಕ್ಚುಲಿ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬಂದ್ಬಿಟ್ಟು ನಾವು ರೆಡಿ ಇದೀವಿ ಅಂತಾನು ಹೇಳ್ತಾ ಇದಾರೆ. ಅವ್ರು ಇವನ್ ಫ್ರೀ ಆಗಿ ಫೈಟ್ ಮಾಡ್ತೀವಿ ಅಂತಾನು ಹೇಳ್ತಾ ಇದಾರೆ. ಅದನ್ನು ಮಾಡಕ್ ರೆಡಿ ಇದೀವಿ. ಬಟ್ ಏನಂದ್ರೆ ಅದು ಅವ್ರು ಮಾಡಿದ್ದು ತುಂಬಾ ತೊಂದರೆ. ಅದು ತುಂಬಾ ಒಬ್ಬ ವೈದ್ಯರ ಪ್ರತಿಷ್ಠೆಗೋಸ್ಕರ ಇಡೀ ರಾಜ್ಯದ ಕೋಟ್ಯಂತರ ಜನ ಒದ್ದಾಡ್ಬೇಕಾ? ಜನ ತಾವು ಮಾಡಿಲ್ದೇ ಇರೋ ತಪ್ಪಿಗೆ ವೈದ್ಯಕೀಯ ಸೇವೆಯಿಂದ ವಂಚನೆಗೊಳಗಾಗ್ಬೇಕಾ? ಅದು ಒಬ್ರದ್ದು ಇದಾಗಲ್ಲ ಮೇಡಮ್, ಅದು ಥ್ರೂಔಟ್ ನಮ್ಮ ಬಳಗದೇ ಇದಾಗ್ತದೆ. ಅದು ಪ್ರೊಫೆಷನ್, ಅದು ಇಂಪಾರ್ಟೆಂಟ್. ಒಬ್ರದ್ದು ಇದು ಬರಲ್ಲ. ಅದು ಅವ್ರ ಹಾಸ್ಪಿಟಲ್. ಡಾಕ್ಟರ್ ಶ್ರೀನಿವಾಸ್ ಅವರೇ, ವೈದ್ಯರುಗಳಿಗೆ ಸಾಮಾಜಿಕ ಹೊಣೆಗಾರಿಕೆ ಇಲ್ವಾ? ಹಾಗಾದ್ರೆ ಎರಡು ಕಾರಣಕ್ಕೆ ಪ್ರಶ್ನೆ ಕೇಳ್ತೀನಿ. ಒಂದು, ಆ ಔಷಧ ಅದು ಸರ್ಕಾರ ಕೊಟ್ಟಿದ್ದು, ಹಾಗಾಗಿ ವೈದ್ಯರದ್ದು ಏನು ತಪ್ಪಿಲ್ಲ, ಹಾಗಾಗಿ ಕಣ್ಣು ಹೋಯ್ತು ಅಂತ ಹೇಳಕ್ಕೆ ಸಾಧ್ಯನಾ? ವೈದ್ಯರುಗಳು ಸ್ವಲ್ಪ ಅವರು ಕೂಡ ಸಾಮಾಜಿಕ ಹೊಣೆಗಾರಿಕೆ ತಗೋಬೇಕಲ್ವಾ? ಇಲ್ಲ, ಅದನ್ನ ಇದಕ್ಕೆ ಅವರು ಲಿಂಕ್ ಮಾಡ್ತಾ ಇದಾರೆ. ಹಿಂದೆ ಅದು ಜುಲೈಯಲ್ಲಿ ಅದು ಪ್ರಾಬ್ಲಮ್ ಆಯ್ತು. ಅದಕ್ಕೆ ಸರ್ಕಾರದವರು ಎಂಕ್ವೈರಿ ಕಮಿಟಿ ಮಾಡಿದ್ದಾರೆ. ಅದು ಅವ್ರು ಸಂಬಂಧಪಟ್ಟಿದ್ದು. ಅದು ಆಲ್ರೆಡಿ ಅವರು ನೋಡ್ತಾ ಇದಾರೆ. ಅದು ಕರೆಕ್ಟ್ ಆಗಿ ಅವರು ಲೀಗಲ್ ಆಗಿ ಅದು ಆಕ್ಷನ್ ತಗೊಂತಾರೆ. ಅದು ಮೇಡಮ್, ಇವ್ರು ಯಾರು ಕೈಗೆ ಕಾನೂನು ಯಾಕೆ ತಗೋಬೇಕು ಅಲ್ವಾ? ಅದನ್ನ ಇವ್ರ ಕೈ ಕಾನೂನು ತಗೊಂಡು ದಬ್ಬಾಳಿಕೆ ಮಾಡೋದು ತಪ್ಪಲ್ಲ ಮೇಡಮ್. ಅದನ್ನ ನಾವ್ ಹೇಳ್ತಾ ಇರೋದು. ಅದೇ ಪ್ರೊಫೆಷನ್ಸ್ ನಾವು ಅದಕ್ಕೆ ಅವ್ರಿಗಿಂತ ನಾವು ಕಾಪಾಡೋದು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಅದಕ್ಕೆ ನಾವು ಅವರಿಂದ ಇದ್ದೀವಿ. ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಬಿಜೆಪಿ ಜೆಡಿಎಸ್